ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕರೆತರೋಕೆ ಅಂತ ಉಚಿತವಾಗಿ ಹಾಲು, ಮೊಟ್ಟೆ, ಬಿಸಿ ಊಟ, ಸಮವಸ್ತ್ರ ಇವೆಲ್ಲವನ್ನೂ ಕೂಡ ಕೊಡ್ತಾ ಇದೆ ಸರ್ಕಾರ. ಅನೇಕ ಯೋಜನೆಗಳನ್ನು ಮಾಡ್ತಾ ಇದೆ. ಆದರೆ ಸರ್ಕಾರ ಜಾರಿಗೆ ತಂದಂತಹ ಈ ಯೋಜನೆಗಳಿಂದ ಮಕ್ಕಳು ಬರ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಶಿಕ್ಷಣದ ಜೊತೆಗೆ ಅವರಿಗೆ ಸುಸಜ್ಜಿತವಾದಂತಹ ಕಟ್ಟಡವನ್ನು ಕೂಡ ಕೊಡಬೇಕು. ಆದರೆ ಕೆಲ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ನೋಡಿ, ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅಲ್ಲಿ ಕಷ್ಟ ಆಗ್ತಾ ಇದೆ. ಇದೇ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿರುವಂಥದ್ದು ವಿಜಯಪುರ ಜಿಲ್ಲೆಯ ಅಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಏನಂತಂದರೆ ಅಲ್ಲಿ ಸರಿಯಾದ ರೀತಿಯಾದಂತಹ ಒಂದು ಕಟ್ಟಡಗಳಿಲ್ಲ, ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ. ಇದರಿಂದ ಅಲ್ಲಿನ ಮಕ್ಕಳು ಶಾಲೆಗೆ ಹೋಗೋದು ಬೇಡ ಅಥವಾ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಪಾಠವನ್ನು ಕೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರದಿಕ್ಕಿ ಹಾಳ ಏನಿದೆ ಆ ಗ್ರಾಮದಲ್ಲಿ ನಡೆದಿರುವಂಥದ್ದು, ಅಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಏನಿದ್ದಾರೆ ಹೋಗ್ತಾ ಇದ್ದಾರೆ. ಆದರೆ ಪಾಠವನ್ನು ಸರಿಯಾದ ರೀತಿಯಲ್ಲಿ ಕಲಿಸೋಕ್ಕಾಗ್ತಾ ಇಲ್ಲ. ಬೀಳುವ ಹಂತದಲ್ಲಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ಒಟ್ಟು 93 ವಿದ್ಯಾರ್ಥಿಗಳು ಇಲ್ಲಿ ಪಾಠವನ್ನು ಕಲಿತಾ ಇದ್ದಾರೆ. ಒಟ್ಟು 5 ಕಟ್ಟಡಗಳನ್ನ ಹೊಂದಿರುವಂತಹ ಈ ಶಾಲೆಯಲ್ಲಿ 2 ಕಟ್ಟಡಗಳು ಮಾತ್ರ ಹೊಸ ಕಟ್ಟಡಗಳಾಗಿವೆ. ಇನ್ನು ಉಳಿದಂತಹ 3 ಕಟ್ಟಡಗಳೇನಿದೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರುವಂಥದ್ದು ಹೀಗಾಗಿ ಇದರಿಂದ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮಕ್ಕಳು ಸುಸಜ್ಜಿತವಾದಂಥ ಕಟ್ಟಡವೂ ಕೂಡ ಇಲ್ಲದಂತೆ ಪಾಠವನ್ನು ಕಲಿತಾ ಇದ್ದಾರೆ. ಈ ಶಿಥಿಲಾವಸ್ಥೆಗೊಂಡಿರುವಂತಹ ಕಟ್ಟಡದ ಮೇಲ್ಛಾವಣಿ ಏನಿದೆ ಅದು ಉದುರಿ ಬೀಳುವಂತಹ ಹಂತದಲ್ಲಿದೆ. ಯಾವ ಸಮಯದಲ್ಲಿ ಅನಾಹುತ ಸಂಭವಿಸುತ್ತೋ ಗೊತ್ತಿಲ್ಲ. ಇಂತಹ ಒಂದು ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿನ ಗುರುಗಳಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಾಗಿರೋದು. ಅವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಟ್ಟವರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡಿ ಅಂತ ಗ್ರಾಮಸ್ಥರು ಕೂಡ ಇದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಮ್ಮ ಜನಪ್ರತಿನಿಧಿಗಳಿಗೆ ಈ ಸರ್ಕಾರಿ ಶಾಲೆಯ ದುರಸ್ಥಿತಿಯ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಅದು ಅವ್ರಿಗೆ ಏನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿನ ದೌರ್ಭಾಗ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ನೋಡಿ, ಇನ್ನು ರಾಜ್ಯದ ಜವಳಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವ ಆಗಿರುವಂತಹ ಶಿವಾನಂದ ಪಾಟೀಲ್ ಅವರ ತವರು ಕ್ಷೇತ್ರದಲ್ಲೇ ಈ ಶಾಲೆ ಇದೆ. ಅವರು ಕೂಡ ಇದನ್ನು ಗಮನಕ್ಕೆ ತಂದುಕೊಡ್ತಾ ಇಲ್ಲ ಮತ್ತು ಇದನ್ನು ಸರಿಪಡಿಸ್ತಾ ಇಲ್ಲ. ಜೀವದ ಭಯದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಪಾಠವನ್ನು ಕಲಿಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಈ ಅವ್ಯವಸ್ಥೆಯನ್ನು ಅವರ ಗಮನಕ್ಕೆ ತಂದು ಯಾರಾದರೂ ಸರಿಪಡಿಸ್ತಾರಾ ಇಲ್ಲ ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಶಾಲೆ ಅಸ್ತವ್ಯಸ್ತವಾಗಿದ್ದ ಕಾರಣ ನಾವು ಇಂದು ಈ ಸ್ಲ್ಯಾಪ್ ಎಲ್ಲ ಡ್ಯಾಮೇಜ್ ಆಗಿ ಸ್ಲ್ಯಾಪು ಉದುರ್ತಾ ಇದೆ. ಅದೇ ಸ್ಕೂಲಲ್ಲೇ ಎಲ್ಲ 90ರಿಂದ 100 ಶಾಲೆ ಮಕ್ಕಳು ಅಲ್ಲೇ ಶಿಕ್ಷಣವನ್ನು ಪಡೀತಿದ್ದಾರೆ. ಈಗ ಅವರು ಶಿಕ್ಷಣ ಪಡೆಯುವಾಗ ಆ ಸ್ಲ್ಯಾಪ್ ಉದುರಿ ಅವರ ತಲೆ ಮೇಲೆ ಬಿದ್ದಾಗ ಏನೋ ಒಂದು ಕೆಟ್ಟ ಸಂಭವ ಆದಾಗ ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ನಾವು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೂ ನಾವು ಗಮನಕ್ಕೆ ತಂದಿದ್ದೀವಿ ಮತ್ತು ಇದು ಶಾಲೆಯ BO ಅವರಿಗೂ ಕೂಡ ನಾವು ಗಮನಕ್ಕೆ ತಂದಿದ್ವಿ ಮತ್ತು ಮೇಲಾಗಿ ನಮ್ಮ ಗ್ರಾಮ ಪಂಚಾಯತಿ PDO ಅವ್ರ ಗಮನಕ್ಕೂ ತಂದಿದ್ವಿ ಮತ್ತು ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಮತ್ತು ಈ ನಮ್ಮ ಹಳ್ಳಿಗೆ ಸಂಬಂಧಕ್ಕೆ ತಂದರೂ ಕೂಡ ಯಾರೂ ನಮಗೆ ಎಲ್ಲರೂ ಬಾಯಿಯಿಂದ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟು ಹೋದರೂ ಕೂಡ ಇದನ್ನು ಯಾವುದೂ ಕಾಮಗಾರಿಯನ್ನು ಕೈಗೆ ತಗೋತಾ ಇಲ್ಲ. ಇದ ಕಾರಣ ನಾವು ಇದೇ ಥರ ನಮಗೆ ಆಶ್ವಾಸನೆ ಕೊಟ್ಟು ಹೋದರೆ ನಾವು ಮುಂಬರೋ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಾನು ಹನುಮಂತ ಪರಸಪ್ಪ ನಡೀನ್ಮಣಿ, ನಾನು DSS ತಾಲೂಕು ಅಧ್ಯಕ್ಷ. ಮೂರಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.